ಬಿಟ್ಟ ಕನ್ನಡಿಯ ದೃಶ್ಯದ ನಂತರ ಅಲ್ಲಿನ ನೆರಳುಗಳು ರಿಯಾಳನ್ನು ಆವರಿಸತೊಡಗಿದವು. ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದಳು. ಅಂದು ರಾತ್ರಿ ಆಕೆಗೆ ನಿದ್ದೆ ಬರಲಿಲ್ಲ. ಬೆಳಗಾಗುತ್ತಿದ್ದಂತೆ ಈ ಎಲ್ಲಾ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ರಿಯಾ ನಿರ್ಧರಿಸುತ್ತಾಳೆ. ಧೈರ್ಯ ಮಾಡಿ ಮತ್ತೆ ರೇಡಿಯೋ ಸ್ಟೇಷನ್ನ ಆ ರೂಮಿಗೆ ಹೋದಳು. ಸೂರ್ಯನ ಬೆಳಕಿನಲ್ಲಿ ಆ ಕೊಠಡಿ ಭಯಂಕರವಾಗಿರಲಿಲ್ಲ. ಆದರೆ ಕನ್ನಡಿಯು ಅದೇ ಸ್ಥಳದಲ್ಲಿ ಒಡೆದು ಹೋಗಿತ್ತು. ಅದರ ಅಂಚುಗಳು ಹೊಳೆಯುತ್ತಿತ್ತು. ಅದರ ಪಕ್ಕದಲ್ಲಿ ಧೂಳು ತುಂಬಿದ ನೆಲದ ಮೇಲೆ ಪರಚಿದಂತೆ ಉಗುರುಗಳ ಗುರುತುಗಳ ಜಾಡಿಯನ್ನು ರಿಯಾ ಗಮನಿಸಿದ್ದಳು. ಆ ಹಾದಿಯು ರೆಕಾರ್ಡಿಂಗ್ ಉಪಕರಣಗಳ ನಡುವೆ ಮರೆಯಾಗಿತ್ತು. ಅಲ್ಲಿಂದ ಸಾಮಾನುಗಳನ್ನು ಸರಿಸಿ ನೋಡಿದಾಗ ರೇಡಿಯೋ ಸ್ಟೇಷನ್ನ ಮೂಲ ಮಾಲೀಕರಿಗೆ ಸೇರಿದ ಹಳೆಯ ಫೈಲ್ ಪತ್ತೆಯಾಗುತ್ತದೆ. ಅದು ವೃತ್ತಪತ್ರಿಕೆ ತುಣುಕುಗಳನ್ನು ಒಳಗೊಂಡಿತ್ತು. ಮತ್ತೆ ಒಂದರಲ್ಲಿ ತಂತ್ರಕ್ರಿಯೆಗಳ ಬಗ್ಗೆ ವರದಿ ಮಾಡಲಾಗಿತ್ತು. ಆ ತಂತ್ರಕ್ರಿಯೆಗಳನ್ನು ಸ್ಟೇಷನ್ನ ಅಂದು ಮಾಲೀಕರಾಗಿದ್ದ ಒಂದು ಉದ್ಯಮಿಯ ಕುಟುಂಬದವರು ಮಾಡುತ್ತಿದ್ದರಂತೆ. ರೇಡಿಯೋ ಸ್ಟೇಷನ್ನ ಧ್ವನಿ ತರಂಗಗಳನ್ನು ಬಳಸಿ ವಸ್ತುಗಳು ಮತ್ತು ಮನುಷ್ಯನ ಆತ್ಮಗಳನ್ನು ಬಂಧಿಸಿದರೆ ಅವರ ಐಶ್ವರ್ಯವು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಅವರು ನಂಬಿದ್ದರಂತೆ. ಆ ವಸ್ತುಗಳಲ್ಲಿ ಅವಳಿಗೆ ಸಿಕ್ಕ ಆ ಕನ್ನಡಿಯೂ ಒಂದಾಗಿತ್ತು. ರಿಯಾ ಆಫೀಸರ್ ಅರ್ಜುನ್ ಜೊತೆ ಮಾತನಾಡಲು ನಿರ್ಧರಿಸಿದಳು. ಅವಳು ಕರೆಯ ರೆಕಾರ್ಡಿಂಗ್ಗಳನ್ನು ನೀಡಿದಳು. ಪ್ರತಿಯೊಂದು ಭಯಾನಕ ವಿವರವನ್ನು ವಿವರಿಸುವಾಗ ಅವಳ ಧ್ವನಿ ಸ್ಥಿರವಾಗಿರುತ್ತದೆ. ರವಿ ಪ್ರಾರಂಭದಲ್ಲಿ ಸಂದೇಹಾಸ್ಪದ ಮುಖಭಾವದಿಂದ ಆಲಿಸಿದರು. ಆದರೆ ಆಕೆಯ ಶೋನ ಕೇಳುಗರಲ್ಲಿ ಒಬ್ಬರ ಮಾಜಿ ಕಾಲ್ ಸೆಂಟರ್ ಕೆಲಸಗಾರರಾಗಿದ್ದರು. ರಜನಿ ಮತ್ತು ತಂತ್ರಕ್ಕೆ ಬಯಲಾದ ಇನ್ನೊಬ್ಬರ ರೆಕಾರ್ಡಿಂಗ್ಗಳನ್ನು ಒದಗಿಸಿದಾಗ ರಿಯಾಗೆ ಬಂದ ಕಾಲ್ನ ವಾಯ್ಸ್ ಮತ್ತು ರೆಕಾರ್ಡಿಂಗ್ನಲ್ಲಿದ್ದ ವಾಯ್ಸ್ ಒಂದೇ ಆಗಿತ್ತು. ಇದು ಅಸಹಜ ಎಂದು ಆಫೀಸರ್ ಅರ್ಜುನ್ ಒಪ್ಪಿಕೊಂಡರು. ಆದರೆ ಉದ್ಯಮಿ ಕುಟುಂಬದವರ ಮೇಲೆ ಭೂತದ ವಿಷಯ ಇಟ್ಟುಕೊಂಡು ಆರೋಪ ಮಾಡಲು ಆಗುವುದಿಲ್ಲ. ಆದರೆ ನಾವು ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ನಾವು ಇದರ ಬಗ್ಗೆ ತನಿಖೆ ಮಾಡಿದರೆ ಅದು ನಮ್ಮಲ್ಲೇ ಇರಬೇಕು, ಏಕೆಂದರೆ ಇಂತಹ ಕಥೆಯನ್ನು ಯಾರೂ ನಂಬುವುದಿಲ್ಲ ಎಂದು ಆಫೀಸರ್ ಅರ್ಜುನ್ ಎನ್ನುತ್ತಾರೆ. ರೇಡಿಯೋ ಸ್ಟೇಷನ್ ಮತ್ತು ಭೂತದ ನಡುವಿನ ಸಂಪರ್ಕವನ್ನು ಒಟ್ಟುಗೂಡಿಸುವಾಗ ರಿಯಾ ಮೊದಲು ನಿರ್ಲಕ್ಷಿಸಿದ್ದ ಒಂದು ಘಟನೆ ನೆನಪಿಸಿಕೊಂಡಳು. ಭೂತದ ಕರೆಗಳು ಪ್ರಾರಂಭವಾಗುವ ಕೆಲವು ವಾರಗಳ ಮೊದಲು ರೇಡಿಯೋ ಸ್ಟೇಷನ್ನ ನವೀಕರಣದ ಸಮಯದಲ್ಲಿ ಅವಳು ನಿರ್ಮಾಣದ ಬಗ್ಗೆ ಕುತೂಹಲದಿಂದ ಬೇಸ್ಮೆಂಟ್ನ ಹೊರಗಿನ ಹಗ್ಗ ಹಾಕಿದ ಪ್ರದೇಶಕ್ಕೆ ನಡೆದಳು. ಅವಳು ಆಕಸ್ಮಿಕವಾಗಿ ಮಣ್ಣಿನಲ್ಲಿ ಭಾಗಶಃ ಹುದುಗಿದ್ದ ಒಂದು ಕಲ್ಲಿನ ಮೇಲೆ ಕಾಲಿಟ್ಟಿದ್ದಳು. ಈಗ ಅದನ್ನು ನೆನಪಿಸಿಕೊಂಡಾಗ ಆ ಕೌತುಕ ಕನ್ನಡಿಯ ಮೇಲಿದ್ದಂತಹ ವಿಚಿತ್ರ ಚಿಹ್ನೆಗಳು ಆ ಕಲ್ಲಿನ ಮೇಲೆಯೂ ಕೆತ್ತಲಾಗಿತ್ತು. ಆ ಸಮಯದಲ್ಲಿ ಅವಳು ಅದರ ಬಗ್ಗೆ ಏನೂ ಯೋಚಿಸಿರಲಿಲ್ಲ. ಈಗ ಬೇಸ್ಮೆಂಟ್ನಲ್ಲಿ ನಡೆದ ನವೀಕರಣದಿಂದ ಆತ್ಮಗಳು ಎಚ್ಚರವಾಗಿವೆ ಹಾಗೂ ರಿಯಾ ಅಲ್ಲಿದ್ದ ಕಲ್ಲನ್ನು ತುಳಿದಿದ್ದ ಕಾರಣ ಭೂತಗಳು ಅವಳನ್ನು ಕಾಡಲು ಇದೇ ಕಾರಣವೆಂದು ಅರ್ಥ ಮಾಡಿಕೊಂಡಳು. ರಿಯಾ ಮತ್ತು ಆಫೀಸರ್ ಅರ್ಜುನ್ ಅವರ ಮೊದಲ ತನಿಖೆ ಅವರನ್ನು ನಿಗೂಢ ಆಚರಣೆಗಳ ಶಂಕಿತ ಕೈಗಾರಿಕೋದ್ಯಮಿಯ ಮಹಲಿಗೆ ಕರೆದೊಯ್ದಿತು. ಹಳ್ಳಿಯ ಸಮುದಾಯ ಸಭೆಯಲ್ಲಿ ಭಾಗವಹಿಸುವ ಹಳ್ಳಿಯ ವೇಷ ಧರಿಸಿ ರಿಯಾ ಮನೆಯ ಒಳಗೆ ಜಾರಿದಳು. ಆಫೀಸರ್ ಅರ್ಜುನ್ ಗುತ್ತಿಗೆದಾರನಂತೆ ನಟಿಸುತ್ತಾ ಸಮೀಪದಲ್ಲೇ ಕಾವಲು ಕಾಯುತ್ತಿದ್ದರು. ರಿಯಾ ತಿರುಗಾಡುತ್ತಾ ಒಂದು ಕತ್ತಲೆಯ ಖಾಸಗಿ ಕಚೇರಿಗೆ ತಲುಪಿದ್ದಳು. ಅಲ್ಲಿ ಪುರಾತನ ಪೀಠೋಪಕರಣಗಳು ಮತ್ತು ಚದುರಿದ ದಾಖಲೆಗಳೊಂದಿಗೆ ಆ ಕೋಣೆ ತುಂಬಿತ್ತು. ಕೊಠಡಿಯು ಗೌಪ್ಯತೆಯ ಗಾಳಿಯನ್ನು ಹೊಂದಿತ್ತು. ಭಾರವಾದ ಪರದೆಗಳು ಮತ್ತು ಧೂಪದ್ರವ್ಯದ ಮುಸುಕಾದ ಕುರುಹುಗಳು ಗಾಳಿಯಲ್ಲಿ ಉಳಿದಿತ್ತು. ಡೆಸ್ಕ್ನ ಮೇಲೆ ಲೆಡ್ಜರ್ಗಳ ರಾಶಿಗಳು ಕುಳಿತಿದ್ದವು. ಆದರೆ ರಿಯಾಳ ಗಮನ ಸೆಳೆದದ್ದು ಕ್ಯಾಬಿನೆಟ್ನ ಕೆಳಗೆ ಮುಚ್ಚಿಟ್ಟಿದ್ದ ಅಲಂಕೃತವಾದ ಒಂದು ಪೆಟ್ಟಿಗೆ. ಅದನ್ನು ಎಚ್ಚರಿಕೆಯಿಂದ ತೆರೆದು ನೋಡಿದಾಗ ಅವಳಿಗೆ ಹಳೆಯ ಛಾಯಾಚಿತ್ರಗಳು, ಪತ್ರಗಳು ಮತ್ತು ಬ್ಲೂ ಪ್ರಿಂಟ್ಗಳು ಸಿಕ್ಕವು. ಕೈಗಾರಿಕೋದ್ಯಮಿಯ ಕುಟುಂಬದ ಸದಸ್ಯರು ಬಾವಿಯ ಬಳಿ ನಿಂತಿರುವ ಛಾಯಾಚಿತ್ರಗಳು, ಆ ಕೌತುಕ ಕನ್ನಡಿ ಮತ್ತು ಇತರ ಕಲಾಕೃತಿಗಳು ಇದ್ದವು. ಪತ್ರಗಳಲ್ಲಿ ಬಂಧನ ತಂತ್ರಗಳು ಮತ್ತು ನಿರ್ದಿಷ್ಟ ಕಲಾಕೃತಿಗಳ ಮೂಲಕ ನೋವನ್ನು ವರ್ಧಿಸುವ ಉಲ್ಲೇಖಗಳ ಬಗ್ಗೆ ರಹಸ್ಯವಾದ ಟಿಪ್ಪಣಿಗಳು ದೊರಕಿದ್ದವು. ಬ್ಲೂ ಪ್ರಿಂಟ್ಗಳಲ್ಲಿ ತಂತ್ರಕ್ರಿಯೆಗಳು ನಡೆಸಲಾಗಿದ್ದ ಸ್ಥಳಗಳಲ್ಲಿ ಚಿಹ್ನೆ ಹಾಕಲಾಗಿದ್ದವು. ಈ ಕ್ರಿಯೆಗಳಿಂದ ಹೇಗೆ ಅವರ ಶಕ್ತಿ ಹಾಗೂ ಐಶ್ವರ್ಯ ಹೆಚ್ಚುತ್ತದೆ ಎಂಬುದರ ಬಗ್ಗೆ ಉಲ್ಲೇಖಗಳಿದ್ದವು. ರಿಯಾ ಬೇಗನೆ ಆ ಸಾಮಾನುಗಳನ್ನು ತನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಫೋಟೋ ಹಿಡಿದುಕೊಂಡು ಹೊರಗೆ ಹೋಗುತ್ತಾಳೆ. ನಂತರ ರಿಯಾ ಮತ್ತು ಅರ್ಜುನ್ ಅವರ ತಡರಾತ್ರಿಯ ತನಿಖೆಯ ಸಮಯದಲ್ಲಿ
ರಿಯಾ ಮತ್ತು ಅರ್ಜುನ್ ಕಾರಿನಲ್ಲಿ ಕೂತು ಉದ್ಯಮಿಯ ಮ್ಯಾನ್ಷನ್ಗೆ ಅವರ ಮೊದಲ ಭೇಟಿಯ ಸಮಯದಲ್ಲಿ ರಿಯಾ ತೆಗೆದ ಫೋಟೋಗಳನ್ನು ಪರಿಶೀಲಿಸುತ್ತಿದ್ದರು. ಗುಪ್ತ ಚಿಹ್ನೆಗಳು ಮತ್ತು ಆಕೃತಿಗಳ ಚಿತ್ರಗಳು ಅವರ ಮನಸ್ಸಿನಲ್ಲಿ ಭಾರಿಯಾಗಿ ನೆಲೆಸಿತ್ತು. ಮುಂದಿನ ತನಿಖೆ ಉದ್ಯಮಿಯ ಕಾರ್ಖಾನೆಯಲ್ಲಿ ಎಂದು ಮಾತನಾಡಿಕೊಳ್ಳುತ್ತಾ ಆ ಕಾರ್ಖಾನೆಯ ನೆಲಮಾಳಿಗೆಯನ್ನು ಪ್ರವೇಶಿಸಲು ಒಂದು ಗುಪ್ತ ಮಾರ್ಗವಿರಬೇಕು ಎಂದು ರಿಯಾ ಹೇಳಿದಳು. ಅವರು ಸಂಗ್ರಹಿಸಿದ ದಾಖಲೆಗಳನ್ನು ಮತ್ತು ಚಿತ್ರಣಗಳನ್ನು ತಿರುಗಿಸುತ್ತಾ ಆ ಸ್ಥಳಗಳಲ್ಲಿ ಆಚರಿಸಲಾಗಿದ್ದ ವಿಧಿಗಳು ಇಲ್ಲಿವೆ, ಆದರೆ ಗಮನ ಸೆಳೆಯದೆ ನಾವು ಹೇಗೆ ಪ್ರವೇಶಿಸುವುದು ಎಂದು ಅರ್ಜುನ್ ಹೇಳುವಾಗ ಕಾರಿನ ಕಿಟಕಿ ಬಡಿದ ಸದ್ದು ಅವರನ್ನು ಬೆಚ್ಚಿಸಿತು. ಫೋಲ್ಡರ್ ಹಿಡಿದು ಹೊರಗೆ ನಿಂತಿದ್ದ ಅಂಜಲಿಯನ್ನು ನೋಡಿ ಇಬ್ಬರು ತಿರುಗಿದ್ದರು. ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಆಫೀಸರ್ ಅರ್ಜುನ್ ಕಿಟಕಿ ಕೆಳಗಿಳಿಸುತ್ತಾ ಕೇಳಿದರು. ಅಂಜಲಿ, ನಿಮಗೆ ಇದು ಬೇಕಾಗಬಹುದು ಎಂದು ಫೋಲ್ಡರ್ ಒಂದನ್ನು ರಿಯಾಗೆ ನೀಡಿದ್ದಳು. ಫೋಲ್ಡರ್ ಒಳಗೆ ಕಾರ್ಖಾನೆಯ ನೆಲಮಾಳಿಗೆಯ ಛಾಯಾಚಿತ್ರಗಳು ಇದ್ದವು. ಜೊತೆಗೆ ನೇರವಾಗಿ ನೆಲಮಾಳಿಗೆಗೆ ಹೋಗುವ ಗುಪ್ತ ಸುರಂಗಗಳ ವಿವರವಾದ ನಕ್ಷೆಯೂ ಇತ್ತು. ಅರ್ಜುನ್ನ ಕಣ್ಣುಗಳು ಕಿರಿದಾದವು. ಇದರ ಬಗ್ಗೆ ನಿಮಗೆ ಹೇಗೆ ಗೊತ್ತು ಎಂದು ತಿರುಗಿ ಕೇಳಿದಾಗ ಆಶ್ಚರ್ಯಕರವಾಗಿ ಅಂಜಲಿ ಅಲ್ಲಿ ಇರಲಿಲ್ಲ. ಇದರಿಂದ ರಿಯಾಳ ಅಸಮಾಧಾನವು ಬೆಳೆಯಿತು. ನಮ್ಮ ತನಿಖೆಯ ಬಗ್ಗೆ ಆಕೆಗೆ ಹೇಗೆ ಗೊತ್ತಾಯಿತು ಮತ್ತು ಹೇಗೆ ಅವಳು ಅಷ್ಟು ಬೇಗ ಸ್ವಲ್ಪವೂ ಶಬ್ದ ಮಾಡದೆ ಮಾಯವಾದಳು? ಅರ್ಜುನ್, ನಾವು ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ. ಅವಳು ನಮಗೆ ಬೇಕಾಗಿದ್ದನ್ನು ನೀಡಿದಳು, ನಾವು ಅದನ್ನು ಉಪಯೋಗಿಸಿಕೊಳ್ಳೋಣ. ಆದರೂ ರಿಯಾ ತನ್ನ ಅನುಮಾನವನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಅಂಜಲಿಯ ಹಠಾತ್ ಒಳಗೊಳ್ಳುವಿಕೆ, ಅವಳ ನಿಗೂಢ ನಡವಳಿಕೆ ಮತ್ತು ಅವಳ ಸಹಾಯದ ನಿಖರವಾದ ಸಮಯ ಎಲ್ಲವೂ ತುಂಬಾ ಅನುಕೂಲಕರವಾಗಿದೆ ಎಂದು ಅನಿಸಿತ್ತು. ಯಾವಾಗಲೂ ಚಿಲಿಪಿಲಿ ಮತ್ತು ಸಂತೋಷದಿಂದ ಕೂಡಿರುವ ಅಂಜಲಿ ಇದಕ್ಕಿದ್ದಂತೆ ವಿಚಿತ್ರವಾಗಿ ವರ್ತಿಸಿದ್ದು ಸಾಮಾನ್ಯವೆಂದು ಅನಿಸಲಿಲ್ಲ. ಅಂಜಲಿ ನೀಡಿದ ನಕ್ಷೆಯ ಸಹಾಯದೊಂದಿಗೆ ಅವರು ಕಾರ್ಖಾನೆಯ ಕೆಳಗೆ ಅಡಗಿದ ಸುರಂಗಗಳಿಂದ ಕಾರ್ಖಾನೆಯ ನೆಲಮಾಳಿಗೆಗೆ ತಲುಪಿದ್ದರು. ಆ ಜಾಗ ಕೊಳೆತ ಮತ್ತು ಹತಾಶೆಯ ಸ್ಥಳವಾಗಿತ್ತು. ಗೋಡೆಗಳ ಮೇಲೆ ಅರ್ಧ ಹಳಸಿದ ಚಿಹ್ನೆಗಳು ಮತ್ತು ಗೆರೆಗಳು ಕಾಣಿಸುತ್ತಿತ್ತು. ನೆಲವು ಗಾಢ ಆಚರಣೆಗಳ ಅವಶೇಷಗಳಿಂದ ತುಂಬಿತ್ತು. ಕರಗಿದ ಮೀನುಬತ್ತಿಗಳು, ಸುಟ್ಟ ಮೂಳೆಗಳು ಮತ್ತು ವಿಚಿತ್ರ ಪದಾರ್ಥಗಳಿಂದ ತುಂಬಿದ ಜಾಡಿಗಳು ಅಲ್ಲಿ ಕಂಡವು. ಕೋಣೆಯ ಮಧ್ಯಭಾಗದಲ್ಲಿ ಒಂದು ಬಲಿಪೀಠವಿತ್ತು. ಆ ಕಲ್ಲಿನ ಚಪ್ಪಡಿಯ ಮೇಲೆ ಯಾವುದೋ ಭಾಷೆಯಲ್ಲಿ ಮಂತ್ರಗಳನ್ನು ಹೊಸದಾಗಿ ಕೆತ್ತಿದ್ದಂತೆ ಹೊಳೆಯುತ್ತಿತ್ತು. ಅದರ ಸುತ್ತಲೂ ಅನೇಕ ಬಲಿ ಚಾಕುಗಳು ಬಿದ್ದಿದ್ದವು. ಇದು ನೆಲಮಾಳಿಗೆಯಲ್ಲ ಎಂದು ರಿಯಾ ಪಿಸುಗುಟ್ಟಿದ್ದಳು. ಅವಳ ಧ್ವನಿ ಅಲುಗಾಡಿತ್ತು. ಇದು ಮಾತಾ ಮಂತ್ರದ ಸ್ಥಳವಾಗಿದೆ. ಅವರು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಮುಸುಕಾದ ಪಿಸುಮಾತುಗಳು ಅವರ ಸುತ್ತಲೂ ಪ್ರತಿಧ್ವನಿಸಲು ಪ್ರಾರಂಭಿಸಿದ್ದವು. ಪ್ರತಿ ಹೆಜ್ಜೆಗೂ ಜೋರಾಗಿ ಬೆಳೆಯುತ್ತಾ ಆ ಕೋಣೆಯೇ ಜೀವಂತವಿದ್ದಂತೆ, ಜನರ ಆತ್ಮಗಳು ಅಲ್ಲೇ ಬಂದಿಯಾಗಿದ್ದಂತೆ ತೋರುತ್ತಿತ್ತು. ಇದರ ಮೂಲಕ ಅವರು ಆ ಉದ್ಯಮಿಯ ಮೊಮ್ಮಗ ಸಂಜಯ್ ಈ ತಂತ್ರ ವಿಧಾನಗಳನ್ನು ಮುಂದುವರಿಸುತ್ತಿರುವುದಾಗಿ ಗುರುತಿಸಿದ್ದರು. ಆದರೆ ರಿಯಾ ಮನಸ್ಸಿನಲ್ಲಿ ಅಂಜಲಿಯ ಕುರಿತು ಅನುಮಾನವನ್ನು ಅನ್ವಯಿಸಲು ಆಗಲಿಲ್ಲ. ಗ್ರಾಮದ ಚೌಕದಲ್ಲಿ ಸಂಜಯ್ ಪ್ರಶ್ನೆ ಮಾಡಿದ್ದಾಗ ಅವನು ಆ ಆರೋಪಗಳನ್ನು ತಿರಸ್ಕರಿಸಿದ್ದ. ಇದೆಲ್ಲ ಸುಳ್ಳು ಎಂದು ಆತ ಗಟ್ಟಿಯಾಗಿ ಕೂಗಿದ. ಗ್ರಾಮಸ್ಥರು ನನ್ನನ್ನು ಬೆಂಬಲಿಸುತ್ತಾರೆ. ಆದರೆ ರಿಯಾ ಸಿದ್ಧಳಾಗಿದ್ದಳು. ಅವಳು ಕಾರ್ಖಾನೆಯ ನೆಲಮಾಳಿಗೆಯ ಫೋಟೋಗಳನ್ನು ಹಾಗೂ ಅವರ ಮನೆಯಲ್ಲಿ ಸಿಕ್ಕ ಸಂಜಯ್ನ ವಂಶಸ್ಥರ ಫೋಟೋಗಳನ್ನು ಗ್ರಾಮಸ್ಥರಿಗೆ ತೋರಿಸಿದ್ದಾಗ ಅವರ ಕಣ್ಣುಗಳಲ್ಲಿ ಸಂಶಯ ಹೊಳೆಯತೊಡಗಿತ್ತು. ಆದರೆ ಸಂಜಯ್ ನಗುತ್ತಾ ಅವರಿಗೆ ನೆಲಮಾಳಿಗೆಯನ್ನು ತೋರಿಸಿ ಅವರೇ ಸತ್ಯವನ್ನು ನೋಡಲಿ ಎಂದು ಅವನು ಜನರಿಗೆ ಹೇಳಿದ. ಎಲ್ಲರೂ ಆ ನೆಲಮಾಳಿಗೆಗೆ ತೆರಳಿದ್ದಾಗ ಆಶ್ಚರ್ಯಕರವಾಗಿ ನೆಲಮಾಳಿಗೆಯು ಖಾಲಿಯಾಗಿತ್ತು. ಬರೀ ಕೆಲವು ಕಸದ ಚೀಲಗಳು ಅಲ್ಲಿ ಕಂಡವು. ಅವರ ಸುತ್ತಲೂ ಪಿಸುಮಾತುಗಳು ಏರುತ್ತಿದ್ದಂತೆ ರಿಯಾಳ ಹೃದಯ ಮುಳುಗಿತು. ಅಚಾನಕ್ ಆಗಿ ಜೋರಾದ ಕೋಪಗಳು ಎಲ್ಲರನ್ನೂ ಸ್ತಬ್ಧಗೊಳಿಸಿತು. ಹಿಂಸಿತ ಆತ್ಮಗಳು ಬಂದಿಯಿಂದ ಹೊರಬಂದು ಸಂಜಯ್ನ ಆವರಿಸಿದ್ದವು. ಸಂಜಯ್ ಸಹಾಯಕ್ಕಾಗಿ ಕಿರುಚಿದ್ದನು. ಆತ್ಮಗಳು ಅವನನ್ನು ಎಳೆದುಕೊಂಡು ಹೋಗುತ್ತಿದ್ದಂತೆ ಫ್ಯಾಕ್ಟರಿಯು ಬೆಂಕಿಯಿಂದ ಆವರಿಸಿತು. ಗ್ರಾಮಸ್ಥರು ತಬ್ಬಿಬ್ಬಾದರು. ಬೆಂಕಿಯು ಕಟ್ಟಡವನ್ನು ಮತ್ತು ಅದರ ಕರಾಳ ಇತಿಹಾಸವನ್ನು ಸುಟ್ಟು ಹಾಕಿತ್ತು. ಅರ್ಜುನ್ ಮತ್ತು ರಿಯಾ ಸುರಕ್ಷಿತವಾಗಿ ಚಿಕ್ಕ ಪುಟ್ಟ ಗಾಯಗಳೊಂದಿಗೆ ಜನರನ್ನು ಕರೆದೊಯ್ಯುವಲ್ಲಿ ಯಶಸ್ವಿಯಾಗುತ್ತಾರೆ. ಆದರೆ ವಿಚಿತ್ರವಾಗಿ ಆಸ್ಪತ್ರೆಯಲ್ಲಿ ಎಚ್ಚರಗೊಂಡ ಗ್ರಾಮಸ್ಥರಲ್ಲಿ ಯಾರಿಗೂ ಏನಾಯಿತು ಎಂಬ ನೆನಪಿರಲಿಲ್ಲ. ಅರ್ಜುನ್ ಮತ್ತು ರಿಯಾ ಮಾತ್ರ ಸತ್ಯವನ್ನು ಹೊತ್ತಿದ್ದರು. ನಾವು ಈ ವಿಷಯವನ್ನು ನಮ್ಮ ನಡುವೆಯೇ ಇಟ್ಟುಕೊಳ್ಳೋಣ ಎಂದು ಆಫೀಸರ್ ಅರ್ಜುನ್ ಹೇಳಿದರು. ಇದು ಯಾರಿಗೂ ನಂಬಿಸಲಾಗದ ವಿಷಯ. ರಿಯಾ ತಲೆ ಆಡಿಸಿದಳು. ಆದರೂ ಅವಳ ಕಣ್ಣುಗಳಲ್ಲಿ ಭಯವೊಂದು ಇನ್ನೂ ಅವಳನ್ನು ಕಾಡುತ್ತಿತ್ತು. ಕೆಲ ದಿನಗಳ
ನಂತರ ರಿಯಾ ಸ್ಟುಡಿಯೋಗೆ ಮರಳಿದ್ದಳು. ಚಂಡಮಾರುತವು ಹಾದು ಹೋಗಿತ್ತು, ಆದರೆ ಅಸ್ವಾಭಾವಿಕ ಚಳಿಯ ಗಾಳಿಯು ತುಂಬಿತ್ತು. ಅವಳು ತನ್ನ ಶೋ ಪ್ರಾರಂಭಿಸಿದಳು. ನಡೆದ ಘಟನೆಗಳ ನೆನಪುಗಳ ಹೊರತಾಗಿಯೂ ಅವಳ ಧ್ವನಿ ಸ್ಥಿರವಾಗಿತ್ತು. ಇದು ಮಿಡ್ ನೈಟ್ ವಿಸ್ಪರ್ಸ್. ಇಂದು ರಾತ್ರಿ ನಾನು ನಿಮ್ಮ ರಹಸ್ಯಗಳನ್ನು, ನಿಮ್ಮ ಕಥೆಗಳನ್ನು ಕೇಳಲು ಬಯಸುತ್ತೇನೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತದೆ. ಅವಳು ಉತ್ತರಿಸುತ್ತಾಳೆ. ಅವಳ ಹೃದಯ ಬಡಿತ ಹೆಚ್ಚಾಗುತ್ತದೆ. ಆದರೆ ಕೇಳಿ ಬಂದದ್ದು ಒಂದು ಭಯಂಕರವಾದ ಅಸಹಜ ನಗು. ಸ್ಟುಡಿಯೋದ ಬಾಗಿಲು ತೆರೆಯುತ್ತದೆ. ಈ ಕಥೆ ಇಷ್ಟವಾಗಿದ್ದಲ್ಲಿ ಹಾಗೂ ಇಂತಹ ಹಲವು ಕಥೆಗಳನ್ನು ಕೇಳಲು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ದೇಸಿ ಹಾಂಟಿಂಗ್ಸ್.